1000 ವರ್ಷ ಇದ್ರೂ ಕೂಡ ತುಕ್ಕಿಡಂಗಿಲ್ಲ. ಟಿಪ್ಪು ಸುಲ್ತಾನರ ಒಂದು ಇದು ಇದೆಲ್ಲ ಹಿಂಗೆ ಇರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಏಟರ್ಸ್ ಬ್ಲೆಸ್ಸಿಂಗ್ ವ್ಲಾಗ್. ನಾನಿವತ್ತು ಸೀದಾ ಹಾಸನ್ ಟ್ರೈನ್ ಹತ್ಕೊಂಡು ಕಲಬುರ್ಗಿಗೆ ಹೋಗ್ತಾ ಇದ್ದೀನಿ. ಕಲಬುರ್ಗಿ ಇದು ನಾರ್ತ್ ಕರ್ನಾಟಕ ಸೈಡ್ ಬರುತ್ತೆ. ಫುಲ್ ಟಾಪಿಂದ ಸೆಕೆಂಡ್ ಪ್ಲೇಸ್ ಇದೇ ಬರುತ್ತೆ, ಬೀದರ್ ಆದಮೇಲೆ. ಸೊ ಕಲಬುರ್ಗಿ ಅಂತ ಏನಕ್ಕಂತಾರೆ ಅಂದರೆ ಇಲ್ಲಿ ಜಾಸ್ತಿ ಕಲ್ಲು ಕೋರೆಗಳು, ಅಂದರೆ ಕಲ್ಲು ಸ್ಲ್ಯಾಬ್ಸಿಂದ ಮನೆ ಎಲ್ಲ ಫುಲ್ ಎಲ್ಲ ಈ ಕಡೆ ಎಲ್ಲ ಯೂಸ್ ಮಾಡ್ತಾರೆ. ಸೊ ಇದನ್ನ ಕಲಬುರ್ಗಿ ಅಂತ ಈಗ ಹೊಸ ನಾಮಕರಣ ಮಾಡಿದ್ದಾರೆ. ನೀವೀಗ ಯೋಚನೆ ಮಾಡ್ತಾ ಇರ್ಬೋದು ಕಲಬುರ್ಗಿಗೆ ಬಂದರೆ ಏನೇನು ನೋಡ್ಬೋದು ಅಂತ. ಸೊ ನಾವು ಹೋಗೋಣ ಈಗ ಫಸ್ಟ್ ಕಲಬುರ್ಗಿ ಕೋಟೆಗೆ. ಸೊ ಈಗ ನೀವು ನೋಡ್ತಾ ಇರೋದು ಫಸ್ಟ್ ಬಂದು ಕಲಬುರ್ಗಿ ಕೋಟೆ. ಇಲ್ಲಿ ಫಸ್ಟ್ ಎಂಟ್ರೆನ್ಸಿಂದ ನಾವು ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಈಗ ಸುತ್ತ ಎಲ್ಲ ನೀರಿದೆ. ಕಲಬುರ್ಗಿ ಕೋಟೆ ಅಂತ ಹೇಳ್ಬೋದು. ಯಾವುದೇ ಕೋಟೆ ಆಗಿರ್ಬೋದು ಸುತ್ತ ನೀರಿರುತ್ತೆ. ಏಕೆಂದರೆ ರಕ್ಷಣೆ ಪಡ್ಕೊಳ್ಳೋಕ್ಕೆ ಎದರೆ ಯುದ್ಧ ಆದಾಗ ಏನಾರು ಅಟ್ಯಾಕ್ ಆದಾಗ ಇದನ್ನ ಮಾಡ್ಕೊಂಡಿರ್ತಾರೆ. ನಾವೀಗ ಈ ಫೋರ್ಟಿನ ಹಿಸ್ಟ್ರಿ ನೋಡ್ತಾ ಹೋಗೋಣ. ಈ ಹಿಸ್ಟ್ರಿ ಬಂದು ರಾಜ ಗುಲ್ಚನ್ ಅನ್ನೋನು ಈ ಫೋರ್ಟಿಗೆ ಬೇಸ್ಮೆಂಟ್ ಆಗ್ತಾನೆ. ಅದಾದಮೇಲೆ ಬಂದು ಬಹಮನಿ ಸುಲ್ತಾನರು ಬರ್ತಾರೆ. ಅಲ್ಲಿ ಹಸನ್ ಗಂಗು ಬಹಮನ್ ಶಾ ಅನ್ನೋನು ರಾಜ ಬಂದು ಈ ಫೋರ್ಟ್ನ ಅಕ್ವೈರ್ ಮಾಡಿಕೊಂಡು ಫುಲ್ ಎಲ್ಲ ಕಟ್ತಾನೆ. ಇದೆಲ್ಲ ನಡೆದಿದ್ದು 14th ಸೆಂಚುರಿಲಿ. ಇದು ಬಂದು ಮೇನ್ ಹೆಡ್ ಕ್ವಾರ್ಟರ್ ಆಗಿತ್ತು ಬಹಮನಿ ಸುಲ್ತಾನರದು. ಆದರೆ ಅದಾದಮೇಲೆ ಏನೋ ಟೆಕ್ನಿಕಲಿ ಸರಿಯಾಗಲ್ಲ, ಸೆಂಟರಲ್ಲಿ ಕರೆಕ್ಟಾಗಿಲ್ಲ ಅಂದ್ಬಿಟ್ಟು ಇವರು ಹೈದ್ರಾಬಾದ್ಗೆ ಹತ್ರ ಆಗುತ್ತಲ್ಲ, ಸೊ ಏಕೆ ಅಲ್ಲಿ ನಿಜಾಮರು ಕೆಳಗಡೆ ಇವರು ಇದ್ದಿದ್ದು. ಸೊ ಅವರು ಬೀದರ್ಗೆ ಶಿಫ್ಟ್ ಆಗ್ತಾರೆ. ಸೊ ಅವ್ರಿಗೆ ಹತ್ರನೂ ಆಗುತ್ತೆ. ಏನಾದ್ರು ಅಟ್ಯಾಕ್ ಆದರೆ ಅವರಿಂದ ಇವರು ರಕ್ಷಣೆನೂ ಕೂಡ ಪಡ್ಕೋಬೋದಾಗಿರುತ್ತೆ. ಇವಾಗೂ ಮಾಡ್ಬೋದು, ಅದಕ್ಕೇನಿಲ್ಲ. ಪ್ರಯತ್ನ ಪಡ್ತಕ್ಕಂಥವ್ರಿಲ್ಲ. ಬೇಕು. ಮತ್ತೆ ಇಲ್ಲಿ ಇರೋದು ಯಾರೂ ಇಲ್ಲ, ಈ ಸ್ಥಳದಲ್ಲಿ ಯಾರೂ ಇರ್ತಿಲ್ಲ. ಅವೆಲ್ಲ ಆ ಥರ ಕಾಣ್ತಾವಲ್ಲ ಮೇಲ್ಛಾವಣಿ ಅವರು. ನೀವೇನೀಗ ಇದ್ರ ಸುತ್ತ ಆ ಪಿರಂಗಿ ಸುತ್ತ ನೋಡ್ತಾ ಇದ್ರಲ್ಲ, ಇದ್ರ ಒಳಗೆ ಫುಲ್ಲು ನೀರು ತುಂಬ್ತಿದ್ರು. ಏಕೆಂದರೆ ಏನಾದ್ರು ಹೀಟ್ ಆದಾಗ ಆ ನೀರಿಂದ ಫುಲ್ಲು ಆ ಹೀಟ್ ಅಬ್ಸರ್ವ್ ಆಗುತ್ತೆ. ಇಲ್ಲಿ ನಮಗೆ ವಿಶ್ವದ ಅತಿ ದೊಡ್ಡ ಪಿರಂಗಿ ಅಂದರೆ ಕೆನನ್ ನಮಗೆ ನೋಡ ಸಿಗುತ್ತೆ. ಅದು ಬಂದು 29 ಫೂಟ್ ಇರುತ್ತೆ. ಒಂದು 1000 ವರ್ಷ ಇದ್ರೂ ಕೂಡ ತುಕ್ಕಿಡಂಗಿಲ್ಲ, ಹೋಗಂಗಿಲ್ಲ. ಹಿಂಗೆ ಇರುತ್ತೆ. ಕಬ್ಬಿಣ ಅಂತೂ ಅಲ್ಲ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ವಸ್ತುಗಳನ್ನು ಮಿಕ್ಸ್ ಇದೆ. ಬರೀ ಕಬ್ಬಿಣದಲ್ಲಿ ಮಾಡಿದ್ರೆ ರಸ್ಟ್ ಹಿಡಿದೋಗಿರೋದು. ಸರ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಆ ಪಿರಂಗಿ ಇದೆಯಲ್ಲ, ಆ ಪಿರಂಗಿ ಬಂದು ಬರೀ ಐರನ್ ಇಂದ ಆಗಿಲ್ಲ, ಎಲ್ಲಾನು ಮಿಕ್ಸ್ ಮಾಡಿ ಎಲ್ಲಾ ತರಹದ ಅದಿರನ್ನ ಮಿಕ್ಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ಹಾಸನಕ್ಕೆ ಬಂದ್ರೆ ಸಕಲೇಶ್ಪುರ, ಗೊಮ್ಮಟೇಶ್ವರ, ಬೇಲೂರು, ಹಳೇಬೀಡು, ಟಿಪ್ಪು ಸುಲ್ತಾನರ ಒಂದು ಇದು ಇದೆಲ್ಲ. ನಾನು ಹೋಗಿದ್ದೆ 29 ಫೀಟ್ ಇರೋ ಕೆನನ್ ನೋಡ್ಬೇಕು ಅಂತ, ಬಟ್ ಅಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಇದೆ, ಬಿಡಲ್ಲ ಅಂತ ಹೇಳ್ಬಿಟ್ರು. ಈಗ ನೀವು ನೋಡ್ತಾ ಇರೋದು ಬಂದು ಜಾಮಾ ಮಸ್ಜಿದ್. ಇದು ಫೋರ್ಟ್ ಒಳಗಡೆನೆ ಬರುತ್ತೆ. ಈಗಲೂ ಕೂಡ ಇಲ್ಲಿ ಪ್ರೇಯರ್, ಫೆಸ್ಟಿವಲ್ ಎಲ್ಲ ಕೂಡ ನಡೆಯುತ್ತೆ. ಫ್ರೆಂಡ್ಸ್, ಇಲ್ಲಿಗೆ ಈ ವ್ಲಾಗ್ ಎಂಡ್ ಆಗುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಎಲ್ಲರಿಗೂ ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.